ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಒಗ್ಗರಣೆ ವಡೆ ಮಾಡ್ಕೊಂತ ಇದೀನಿ. ಹಂಗೆ ಅದಕ್ಕೆ ಬೇಕಾದ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆಗೆ ಒಂಬಳ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬರ್ ಆಗ್ರಿ. ನಾವು ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು. ಹಿಂಗೆ ನೋಡಿದಾರಲ್ಲ ತಪ್ಪದ ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಏನೇನು ತಾನೇ ಅಂತ ನೋಡಿಸ್ತೀನಿ ಬನ್ನಿ. ಇವು ವಡೆ ಮಾಡೋಕೆ ಮೆಣಸಿನ್ಕಾಯಿ ದಪ್ಪನ ಮೆಣಸಿನ್ಕಾಯಿ ಇಲ್ಲ, ಅದಕ್ಕಾಗಿ ಸಣ್ಣ ಮೆಣಸಿನ್ಕಾಯಿ ತಗೊಂಡು ಅರ್ಧ ಮುರಿದಿಟ್ಕೊಂಡಿದ್ದೆ. ಇವು ನಾವು ಮುರಿದಿರೋ ಮೆಣಸಿನ್ಕಾಯಿ ಎಲ್ಲ ಕೊಯ್ದಿಟ್ಕೊಂಡಿನಿ, ಸಣ್ಣಗೆ ಸ್ವಲ್ಪನೇ ತಗೊಂಡಿನಿ ಮೆಣಸಿನ್ಕಾಯಿ. ಒಂದು 4 ಟೊಮೆಟೊ ದಪ್ಪನ ಸೈಜ್ ತಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಗೆ. ಇನ್ನು ಹಸೆ ಕೊತ್ತಂಬರಿ ಎಲ್ಲ ಸಣ್ಣಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿನಿ. ಹಸೆ ಕರಿಬೇವು ತಗೊಂಡಿನಿ. ಹಾಗೆ ಒಂದು 1/4 kg ಹಿಟ್ಟು ತಗೊಂಡಿನಿ ವಡೆ ಮಾಡೋಕೆ. ಉಳ್ಳಾಗಡ್ಡೆ ಫ್ರೆಂಡ್ಸ್, ಉಳ್ಳಾಗಡ್ಡೆ ಕೊಯ್ಗೆ ಹೋಗಿನ್ನ ಇವೆಲ್ಲ ಕೊಯ್ದಿಟ್ಕೊಂಡಿನಲ್ಲ. ಉಳ್ಳಾಗಡ್ಡೆ, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಬ್ಯಾಲೆನ್ಸ್ ಎಲ್ಲ ಕೊಯ್ಯವು. ಮಂಡಾಳು ಒಂದು 10 ಸೇರು ಮಂಡಾಳು ತಂದ್ಕೊಂಡಿನಿ. ಇವು ನೆನಕ್ಕೆ ಮುಟ್ನೆ ಅಷ್ಟೊತ್ತಿಗೆ ಹುಳಿ ಮಾಡೋಷ್ಟೊತ್ತಿಗೆ ನೆನಿತಾವ. ಇವಾಗ ಉಳ್ಳಾಗಡ್ಡೆ ಎಲ್ಲ ಸಣ್ಣಗೆ ಕೊಯ್ದಿಟ್ಕೊಂತೀನಿ. ಈ ಥರ ಸಣ್ಣಗೆ ಕೊಯ್ದಿಟ್ಕೊಂತೀನಿ. ಮಂಡಾಳ ಹಾಕಿನಿ. ಇವಾಗ ಹುಳಿ ಮಾಡ್ಕೊಂತಿದ್ದೀನಿ. ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಂಗಾಗಿ ಟೈಮ್ ಆಗ್ತೈತೆ, ಜಲ್ದಿ ಮಾಡ್ತಾರೆ. ಸ್ವಲ್ಪ ಬೆಳೆದಿರಿಗೆ ಹಸಿ ಕರಿಬೇವು, ಉಳ್ಳಾಗಡ್ಡೆ, ಉಳ್ಳಾಗಡ್ಡೆ ಬೇಯಿಸಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಫ್ರೆಂಡ್ಸ್ ಹಂಗೆ ಹುಣಸೆಹಣ್ಣು ಒಂದು ಅರ್ಧ ಗಂಟೆ ಹಾಕಿದ್ರೆ ಮುಂಚೆಗೆ ನೆನೆಕ್ಕೋಬೇಕು. ಹುಣಸೆಹಣ್ಣು ಬೇಸ್ ನೆನ್ಬಿಟ್ಟೈತಲ್ಲ, ಇವಾಗ ಹುಳಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮೇವು ಹುಣಸೆಹಣ್ಣು ಹಾಕಿದ್ರೆ ಭಾಳ ಟೇಸ್ಟ್ನೂ ಬರ್ತೈತೆ, ಹಂಗೆ ಮೆತ್ತಗನೂ ಇರ್ತೈತೆ ಒಗ್ಗರಣೆ. ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹುಳಿ ಇರ್ತೈತಲ್ಲ, ಹಂಗಾಗಿ ಹುಣಸೆಹಣ್ಣು ತಗೊಂತ ನಾನು. ಕುರ್ಜಿ ಅಲ್ಲಿ ಹೊರಗೈತೆ ಟೇಬಲ್ ಟಿವಿ ತಗೈತೆ ನೋಡು. ಬಂದೆ ಫ್ರೆಂಡ್ಸ್. ಇವಾಗ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗ್ಯಾವಲ್ಲ, ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಯಂತೀನಿ. ಇವಾಗ ಟೊಮೆಟೊ ಹಣ್ಣು, ಅರಿಶಿನ ಪುಡಿ,
ಇವಾಗ ಒಂದು 2 ನಿಮಿಷ ಟೊಮೆಟೊನೆಲ್ಲ ಬೇಯಿಸ್ಬಿಟ್ಟು ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕ್ಕೊಂಬಿಡ್ತೀನಿ. ಫ್ರೆಂಡ್ಸ್ ಇವಾಗ ಟೊಮೆಟೊನೆಲ್ಲ ಬೇಯಿಸಿ ಫ್ರೈ ಆಗ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು, ಹುಣಸೆ ಹುಳಿ, ಇವಾಗ ಹುಣಸೆ ಹುಳಿ ಹಾಕಿದ್ಮೇಲೆ ಬೇಸ್ ಒಂದು 10 ನಿಮಿಷ ಬೇಸ್ ಕುದಿಸ್ಬಿಡ್ಬೇಕು. ಹುಳಿ ಬೇಸ್ ಕುದ್ರೆ ಬೇಸ್ ಟೇಸ್ಟ್ ಬರ್ತದೆ ಮತ್ತು ಇಳಿ ಕಳಗ್ಲಿ ಕಡಲೆ ಪುಡಿ. ಇದ್ರಾಗ ಸ್ವಲ್ಪ ಉಪ್ಪು ಆಲ್ರೆಡಿ ಹಾಕಿದ್ನಲ್ಲ, ಅದಕ್ಕಾಗಿ ಸ್ವಲ್ಪ ಹಾಕೊಂಡಿನಿ ಅದ್ರಾಗ. ಫ್ರೆಂಡ್ಸ್ ಅಲ್ಲಿ ಹುಳಿ ರೆಡಿ ಆಗೋದ್ರೊಳಗೆ ಇಲ್ಲಿ ಬೇಸ್ ಮಂಡಾಳ ಮೆತ್ತಗ ನೆನೀತಾವ. ಬೇಸ್ ಅಂದರೆ ಜಲ್ದಿ ನೆನೀತಾವ. ನೋಡಿ ಫ್ರೆಂಡ್ಸ್, ಎರಡು ಕುದ್ದಿದ್ರೆ ಈ ಥರ ಬೇಯಿಸ್ಕೊಂಡು ಉರಿ ಯಾವನಾರು ಪಲ್ಯ ತಿಂತಿರ್ತಾರೆ. ಅಮ್ಮ ಫ್ರೆಂಡ್ಸ್, ಇದು ಹುಳಿನ ಸ್ವಲ್ಪ ಕುದಿಬೇಕು. ಇದು ಸ್ವಲ್ಪ ಕುದ್ಮೇಲೆ ರೆಡಿ ಆಗಿರುತ್ತೆ, ಇಳಿಸ್ಕೊಂಬಿಡ್ತೀನಿ. ಇವಾಗ ಮಂಡಾಳೆಲ್ಲ ತಕೊಂಬದ ಆಯ್ತಲ್ಲ, ಇವಾಗ ಹುಳಿ ರೆಡಿ ಆಗೋಕ್ಕೆ ಕಲ್ಸ್ಕೊಂಬಿಡ್ತೀನಿ. ಇವಾಗ ವಡೆ ಇಟ್ಟು ಕಲ್ಸ್ಕೊಂತ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಹುಳಿ ರೆಡಿ ಆಯ್ತು ನೋಡ್ರಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಹುಳಿ ಸ್ವಲ್ಪ ಆರ್ಬೇಕು, ಆದ್ಮೇಲೆ ಕಲ್ಸ್ಕೊಂಬಿಡ್ತೀನಿ. ಅಷ್ಟೊತ್ತಿಗೆ ವಡೆ ಇಟ್ಟು ಕಲ್ಸ್ಕೊಂಬಿಡ್ತೀನಿ. ಅದು ಬಟ್ಟೆ ತಗೊಳ್ತೀವಿ. ಈಗ ಬಾ ಮನೆ ಸೈಡ್ ಯಾರಿದ್ರು. ಅದೇ ಸರಿ ಸರಿ. ಸ್ವಲ್ಪ ಉಪ್ಪು ತಗೋಪ್ಪ ಅಲ್ಲಿ ಅಜಯ್. ಉಪ್ಪು ತಗೋ, ಉಪ್ಪು.
ಫ್ರೆಂಡ್ಸ್ ಇವಾಗ ಹಿಟ್ಟು ಜಲ್ದಿ ಹಿಡ್ಕೊಂತ ಇದೀನಿ. ತಿನ್ಬಾರ್ದ ಮಂಗ ತಟ ಹಾಕಿ ತಿನ್ನೋದು ಸಿಕ್ಕಿದ್ರು. ಇದು ಬೆಳಗ್ಗೆ ನಾಷ್ಟ ಒಗ್ಗರಣೆ ಅದಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಮಕ್ಳಿಗೆಲ್ಲ ಇವತ್ತು ರಜೆ ಐತೆ, ಗೌರ್ಮೆಂಟ್ ರಜಾ ನಾಗರ ಚೌತಿ ಅಂತೇಳಿ, ಅದಕ್ಕಾಗಿ ಮಾಡ್ತಿದ್ದೀನಿ ಇವತ್ತು. ಇವಾಗ ಇಟ್ಟಿಡೋದೆಲ್ಲ ಆಯ್ತು. ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿ. ಯಾಕೆ ಮಾಡ್ತಿದ್ದಾರೆ ಇದು ನಮ್ಮ ತಾತ ಬಂದಿದ್ದಾರೆ ಆಸ್ಪಾಸಿಂದ ಹಾಕಿಸ್ಕೊಂಡು ಮಾಡ್ತಿದ್ದಾರೆ. ಇವತ್ತು ಓದೋದಿಲ್ಲ, ಹಾಕಿಸ್ರೆ ಉಪ್ಪಿಟ್ಟು ಮಾಡ್ತಾರೆ. ಉಪ್ಪಿಟ್ಟಲ್ಲ ಅದೇ ಒಗ್ಗರಣೆ. ಇವಾಗ ಹಿಟ್ಟು ಕಲಸಿಟ್ಕೊಂಡು ಬೇಯಿಸೊಂದು 2 ನಿಮಿಷ ನೆನೆಟ್ಬಿಡ್ತೀನಿ. ಸೋಡಾ ಪುಡಿಯಾಗ ಒಂದು 2 ನಿಮಿಷ ನೆನೆದ್ರೆ ವಡೆ ಭಾಳ ಚೆನ್ನಾಗಿ ಬರ್ತಾವ. ಇವಾಗ ಹುಳಿ ಹಾಕ್ಯಂದು ಕಲ್ಸಿದ್ದೇನೆ ನೋಡ್ರಿ. ಸಣ್ಣ ಪಾತ್ರೆ ತಗೊಂಡಿದ್ದಲ್ಲ ಅದಕ್ಕೆ ಕಲ್ಸಕ್ಕೆ ದೊಡ್ಡ ಪಾತ್ರೆ ತಗೊಂಡಿನಿ. ಕೆಲ್ಸಕ್ಕೆ ಟೈಮ್ ಆಗೈತಲ್ಲ, ಹಂಗಾಗಿ ಅರ್ಜೆಂಟ್ ಐತೆ. ಅದ್ರಾಗ ಉಳ್ಳಿ ಸುಡ್ತಲ್ಲ, ಹಂಗಾಗಿ ಸ್ವಲ್ಪ ನಾನು ಹೇಳಮ್ಮ. ಹಾಂ ಎತ್ತರದ ಹಾಂ ತಟ್ಟೆ ತಗ ಫ್ರೆಂಡ್ಸ್. ಆ ಕಡೆ ಕಡಾಯಿ ಇಟ್ಕೊಂಡಿನಿ, ಎಣ್ಣೆ ಹಾಕಿ ಮಕ್ಕ ತಡಿ. ಕಡಲೆ ಪುಡಿ, ಇವಾಗ ಕಲ್ಸದೆಲ್ಲ ಆಯ್ತು ನೋಡ್ರಿ. ಅಲ್ಲಿ ಕರಿಬೇವು ತಗದೆ ಕರಿಬೇವು ಅಲ್ಲ, ಕೊತ್ತಂಬರಿ ಆಯ್ತು ಬಿಡು ಫ್ರೆಂಡ್ಸ್. ರೆಡಿ ಆಯ್ತು ನೋಡ್ರಿ ಒಗ್ಗರಣೆ. ಕ್ಯಾರೆಟ್ ಹಾಕಿತ್ತು ನಾವು. ಉಪ್ಪೆಲ್ಲ ಕರೆಕ್ಟ್ ಆಗಿ ಫ್ರೆಂಡ್ಸ್. ಈಗ ಕಲ್ಸೋದಾಯ್ತಲ್ಲ, ಅಲ್ಲೇ ವಡೆ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ತಾತಗ ಹುಗ್ಗಿ ಮಾಡ್ತಾರ, ಉಪ್ಪಿಟ್ಟು ಇಡ್ತಿರ್ತಾರೆ ಫ್ರೆಂಡ್ಸ್, ಅದು ಮಾಡ್ತಿದ್ದಾರೆ. ಗಂಜಿ ಕಳ್ವಾ ಅಲ್ಲಿ ಎಣ್ಣೆದೈತೆ ನಮ್ಮ ತಾವು.
ಫ್ರೆಂಡ್ಸ್ ಎಣ್ಣೆ ಕಾಲತ್ತವಾಗ ಹಾಕ್ಕೊಂಬಿಡ್ತೀನಿ. ಈಗ ಹಾಕಬೇಕು ನೋಡಿ ಫ್ರೆಂಡ್ಸ್. ಹತ್ತಿರ ಹಾಕೊಂಡು ಇದು ಎಲ್ಲ ಒಂದೇ ಆಗ್ಬಿಡ್ತಾವ. ಮೆಣಸಿನ್ಕಾಯಿ ಸಣ್ಣವಲ್ಲ, ಹಂಗಾಗಿ ಸಣ್ಣ ಬರ್ತಾವಡೆ. ದಪ್ಪ ಮೆಣಸಿನ್ಕಾಯಿ ಆದ್ರೆ ಬೇಸ್ ದಪ್ಪ ದಪ್ಪ ಬರ್ತಿದ್ವು. ಸಣ್ಣ ಕೂಡ ಚೆನ್ನಾಗಿರ್ತದೆ. ನೋಡಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಕುದಿಬೇಕು. ಕುದಿದ್ರೆ ಚೆನ್ನಾಗಿರ್ತದೆ. ಫ್ರೆಂಡ್ಸ್ ಇವಾಗ ಒಂದು ಸೈಡ್ ಆಗವಲ್ಲ ಕೆಂಪು, ಇನ್ನೊಂದು ಸೈಡ್ ತಿರುವಾಕ್ಯಂತ ಇದೀನಿ ನೋಡಿ. ಹಿಂಗೆ ಕಾಮಂದು ಪೇರೆಂಟ್ಸ್ ಇದು ಮಾಡ್ಬೇಕು, ಕುದಿಸ್ಬೇಕು. ಪದನಾ ಹೋದ ಮಗದ ಅವರು ಮಾತ್ರ ಇಲ್ಲ ಮತ್ತೆ ಇಟ್ಟೆಲ್ಲ ಉಂಡ ಫ್ರೆಂಡ್ಸ್ ರೆಡಿ ನೋಡ್ರಿ. ಫ್ರೆಂಡ್ಸ್ ವಡೆ ಒಗ್ಗರಣೆ ರೆಡಿ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.